ನಮಸ್ಕಾರ. 7 ಜನ. ನಮಸ್ಕಾರ ಎಲ್ಲರಿಗೂ. 22 ಬಿ ವಾಚಿಂಗ್. ಹಲೋ, ಹಾಯ್ ಬ್ರೋ. ಹರ್ಷ ಅವರೇ, ಭರತ್ ಕಿಚ್ಚ ಹಾಯ್. ಹಿಂಪನ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಇನ್ನೂ ಸ್ವಲ್ಪ ಜನ ಆ್ಯಡ್ ಆಗಲಿ, ಆಮೇಲೆ ಮುಂದುವರಿಸೋಣ. ನೋಡಿ ನಾನು ಇವಾಗ ಎಲ್ಲಿದ್ದೀನಿ ಅಂತ. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ನಮ್ಮ ಮನೇಲಿದ್ದೀನಿ. ಇದು ಒಂಥರ ಬಿಗ್ ಬಾಸ್ ಮನೆ ಥರನೇ ಆಗಿದೆ ಇವಾಗ. ಕಿಚನ್ ಡಿಪಾರ್ಟ್ಮೆಂಟು ನಮ್ಮದೇ, ಬಾತ್ರೂಮ್ ಡಿಪಾರ್ಟ್ಮೆಂಟು ನಮ್ಮದೇ, ಗಾರ್ಡನ್ ಏರಿಯಾನು ನಮ್ಮದೇ, ಲಿವಿಂಗ್ ಏರಿಯಾನು ನಮ್ಮದೇ. ಸೊ ಏನು ಡಿಫ್ರೆನ್ಸ್ ಅಂದರೆ ನಾಮಿನೇಷನ್ ಮತ್ತು ಎಲಿಮಿನೇಷನ್ ಇಲ್ಲ. ಆದರೆ ಇನ್ನೊಂದು ಡಿಫ್ರೆನ್ಸು ಇದೆ. 11 ಜನ ಇಲ್ಲ ಇವಾಗ ಸದ್ಯಕ್ಕೆ ಮನೆಯಲ್ಲಿ, ಬರೀ 3 ಜನ ಇದ್ದೀವಿ. ಸೊ ಒಂಥರ ಬಿಗ್ ಬಾಸ್ ಮನೆ ಥರನೇ ಇದೆ. ಚೈತ್ರ, ಥ್ಯಾಂಕ್ ಯು, ಲಾಟ್ಸ್ ಆಫ್ ರೆಸ್ಪೆಕ್ಟ್ ಟು ಯು ಟು. ಮಿಸ್ಸಿಂಗ್ ಯು ಆಲ್. ತುಂಬ ಪ್ರೀತಿ ತೋರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಭಾನು ಪ್ರಕಾಶ್ ಫ್ರಮ್ ಲಂಡನ್, ಫ್ಯಾನ್, ರೆಗ್ಯುಲರ್ಲಿ ವಾಚ್ ಯು ಶೋ ಓನ್ಲಿ ಫಾರ್ ಯು. ಥ್ಯಾಂಕ್ ಯು. ಬರೀ ನನಗೋಸ್ಕರ ಸುಮಾರು ಜನ ಶೋ ನೋಡಿದ್ದೀರಾ. ಭಾರಿ ಖುಷಿ ಆಗುತ್ತೆ ಗೊತ್ತಾಗಿ. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಮಟ್ಟಕ್ಕೆ ನನಗೆ ಪ್ರೀತಿ ಸಿಗುತ್ತೆ, ಈ ಮಟ್ಟಕ್ಕೆ ನನಗೆ ಸಪೋರ್ಟ್ ಸಿಗುತ್ತೆ ಅಂತ. ಭಾಳನೇ ಖುಷಿ ಆಗ್ತಾಯಿದೆ. ಈ ಥರ ಪ್ರೀತಿ ಕೊಡ್ತಾನೆ ಇರಿ ಮುಂದಕ್ಕೂ. ಸೊ ನಾನಿವತ್ತು ನಿಮ್ಮೆಲ್ಲರಲ್ಲೂ ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಬಂದಿದ್ದೀನಿ. ಇದು ನನ್ನ ಫಸ್ಟ್ ಟೈಮ್ ಈ ಥರ ಒಂದು ಲೈವ್ ಪ್ರೋಗ್ರಾಮ್ ಮಾಡೋದು. ಸೊ ಏನಾದರೂ ತಪ್ಪಾದರೆ ಬೇಜಾರು ಮಾಡ್ಕೊಬೇಡಿ. ಕ್ವೆಶನ್ಸ್ನ ಶೂಟ್ ಮಾಡ್ತಾ ಇದ್ದೀರಾ ಆಲ್ರೆಡಿ. ಸೊ ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಇರೋದನ್ನು ನಾನು ಖಂಡಿತವಾಗ್ಲೂ ಇವಾಗ ಉತ್ತರ ಕೊಡ್ತೀನಿ. ಮೊದಲನೇದಾಗಿ, ಸುದೀಪ್ ಸರನ್ನು ಮೆಚ್ಚಿಸುವುದು ಅಷ್ಟು ಸುಲಭವಿಲ್ಲ, ಆದರೂ ನೀವು 2 ಸಲ ಕಿಚ್ಚನ ಚಪ್ಪಾಳೆ ಪಡೆದುಕೊಂಡಿದ್ದೀರಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ? ಸುದೀಪ್ ಸರ್ ಮೆಚ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಮೊದಲನೆಯ ಬಾರಿ ಅವರು ನನಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಾಗ ನಾವು ಯಾವುದೋ ಒಂದು ಟಾಸ್ಕಲ್ಲಿ ನಮಗೆ ಆ ರೀಚಾರ್ಜ್ ಬ್ಯಾಟ್ರಿ ಬಂದಿತ್ತು. ಅದೇನು ಮನೆಯಲ್ಲಿ ಯಾವ ಥರ ಒಂದು ಸಿಚುವೇಶನ್ ಇತ್ತು ಹೇಳಿದರೆ, ಮನೆಯ ಸದಸ್ಯರು ಎಲ್ಲರೂ ಗಾರ್ಡನ್ ಏರಿಯಾದಲ್ಲಿ ಮಲಗ್ತಿದ್ರು. ಬೆಡ್ರೂಮ್ ನಮ್ಮ ಕೈಯಲ್ಲಿ ಇರಲಿಲ್ಲ. ಯಾಕೆ ಹೇಳಿದ್ರೆ ಅದನ್ನು ನಾವು ಬಿಟ್ಕೊಟ್ಟಿದ್ವಿ ಒಬ್ಬರಿಗೆ ನಾಮಿನೇಟ್ ಆಗಬಾರ್ದು ಅಂತ, ಡೈರೆಕ್ಟ್ ನಾಮಿನೇಷನಿಂದ ಉಳಿಸಿಕೊಳ್ಳಲು. ಸೊ ನಾನು ಈ ಟಾಸ್ಕಲ್ಲಿ ವಿನ್ ಆಗಿ ನಂಗೆ ಬ್ಯಾಟ್ರಿ ಬಂದಾಗ ನಂಗೊಂದು ಚಾನ್ಸ್ ಬಂದಿತ್ತು. ನಾನು ಆ ಬ್ಯಾಟ್ರಿನ ಬಿಗ್ ಬಾಸ್ಗೆ ಹಿಂದಿರುಗಿಸಿದ್ರೆ ಬೆಡ್ರೂಮ್ ನಮ್ಮ ಕೈಗೆ ಬರುತ್ತೆ ಅಂತ. ಬಟ್ ನಾನು ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಇಮ್ಯುನಿಟಿ ಬಗ್ಗೆ ಯೋಚನೆ ಮಾಡಿ ನಾವು ಆ ಬ್ಯಾಟ್ರಿನ ಉಳಿಸ್ಕೊಂಡು ನಮ್ಮ ಕೈಯಲ್ಲೇ ಬಿಗ್ ಬಾಸ್ಗೆ ಹಿಂದಿರುಗಿಸ್ಲಿಲ್ಲ. ಆದ ಕಾರಣ ಇಡೀ ಮನೆಗೆ ಬೇಜಾರಾಗಿತ್ತು ನಮ್ಮ ಮೇಲೆ. ಬಟ್ ನಾನು ನನ್ನ ಸ್ಟ್ಯಾಂಡ್ ತಗೊಂಡಿದ್ದ ಕಾರಣ ನಾವು ಕ್ಷಮೆ ಕೇಳದೆ. ಅದು ನಮ್ಮ ಒಂದು ಡಿಸಿಷನ್ ಸುದೀಪ್ ಸರ್ಗೆ ಇಷ್ಟ ಆಯಿತು. ಆದ ಕಾರಣ ಮೊದಲನೇ ಚಪ್ಪಾಳೆ ಸಿಕ್ಕಿದ್ದು. ಎರಡನೆಯ ಚಪ್ಪಾಳೆ ಸಿಗುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ. ಆರ್ಟಿಸ್ಟ್ಗಳ ನಡುವೆ ನಾನು ಒಬ್ಬ ಆ್ಯಕ್ಟರ್ ಅಂತ ಅವರು ಮೆಚ್ಚುಗೆ ಪಟ್ಟು ನನಗೆ ಎರಡನೆಯ ಚಪ್ಪಾಳೆ ಕೊಟ್ಟರು. ಮನೆಯಲ್ಲಿ ಏನಾದರೂ ತಪ್ಪು ಮಾಡಿ ಹೋದಾಗ ಒದೆ ಬೀಳುತ್ತೆ. ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಮನೆಯಲ್ಲಿ ನಾಟಕ ಮಾಡಿ ಒಂದು ಸ್ವಲ್ಪ ಅಭ್ಯಾಸ ಇದೆ. ಬಟ್ ಇಷ್ಟು ಇಂಪ್ರೆಸಿವ್ ಆಗಿ ಎಲ್ಲರನ್ನೂ ಮಂಗ ಮಾಡೋಕ್ಕಾಗುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಹೇಗೋ ಮ್ಯಾನೇಜ್ ಮಾಡಿದೆ. ಅದು ಅವ್ರಿಗೆ ಖುಷಿಯಾಗಿ ಅವರು ಇನ್ನೊಂದು ಚಪ್ಪಾಳೆ ಕೊಟ್ಟರು. ಸೊ ಎರಡನೆಯ ಪ್ರಶ್ನೆ, ಇಲ್ಲಿ ಯಾವ ವಿಷಯ ಮಾಡಬೇಕು ಅಂತ ಮನೆ ಒಳಗೆ ಹೋಗಿದ್ರಿ, ಅದು ಆಯಿತಾ? ಏನು ಮನೆ ಒಳಗಡೆ ಹೋಗ್ಬೇಕಾದ್ರೆ ಏನೋ ಪ್ರಶ್ನೆಗಳು, ಯಾವ ವಿಚಾರನೂ ಮಾಡಬೇಕು ಅಂತ ಏನು ಯೋಚನೆ ಇರಲಿಲ್ಲ. ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗಿದ್ದೆ. ಯಾಕೆ ಹೇಳಿದ್ರೆ ನಾನು ಒಬ್ಬನೇ, ಆ ಇಡೀ ಮನೆಯಲ್ಲಿರುವ ಎಲ್ಲ ಸದಸ್ಯರಲ್ಲೂ ನಾನು ಒಬ್ಬನೇ ಆ ಎಂಟರ್ಟೈನ್ಮೆಂಟ್ ಫೀಲ್ಡಿಂದ ಇರಲಿಲ್ಲ. ಆದ ಕಾರಣ ಏನು ಎಕ್ಸ್ಪೆಕ್ಟ್ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಯಾವುದೂ ಒಂದು ಟ್ಯಾಬ್ ಇರಲಿಲ್ಲ.
ಹೋಗಿ ನೋಡುವ ಹೇಗೆ ಏನು ಕತೆ ಅಂತ. ಬಟ್ ಮನೆಯ ಎಲ್ಲ ಸದಸ್ಯರು ತುಂಬಾ ವಾರ್ಮ್ ಆಗಿದ್ರು, ತುಂಬಾ ಒಳ್ಳೆಯವರು. ಆದ ಕಾರಣ ನನಗೆ ಅಲ್ಲಿ ಅಷ್ಟು ಬೇಗ ಎಲ್ಲರ ಜೊತೆ ಹೊಂದ್ಕೊಳ್ಳೋಕ್ಕೆ ಆಯಿತು. ಇದು ನನ್ನ ಪಾತ್ರ ಮಾತ್ರ ಅಲ್ಲ, ನಾನು ಮಾತ್ರ ಎಲ್ಲರ ಹತ್ರ ಬೆರ್ಕೊಂಡೆ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ. ಮನೆಯವರೆಲ್ಲರೂ ತುಂಬಾ ಸ್ವೀಟು. ನಿಮಗೆ ಎಲ್ಲರಿಗೂ ಗೊತ್ತು, ನೀವು ನಮ್ಮನ್ನು 72 ದಿನ ನೋಡಿದ್ದೀರಾ. ಸೊ ಒಂದು ಸ್ವಲ್ಪ ಘರ್ಷಣೆಗಳಾಗುತ್ತೆ ಅಲ್ಲಿ ಇಲ್ಲಿ. ಯಾಕೆ ಹೇಳಿದ್ರೆ ಒಂದು ಸಿಚುವೇಶನಲ್ಲಿ ನಾನು ಯೋಚನೆ ಮಾಡೋದು ಬೇರೆ ಇರುತ್ತೆ, ಇನ್ನೊಬ್ಬರು ಯೋಚನೆ ಮಾಡೋದು ಬೇರೆ ಇರುತ್ತೆ, ನಮ್ಮ ಔಟ್ಲುಕ್ ಬೇರೆ ಇರುತ್ತೆ, ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ. ಬಟ್ ಎಲ್ಲರೂ ತುಂಬಾ ಸ್ವೀಟ್ ಆಗಿ ತುಂಬಾ ವೆಲ್ಕಮಿಂಗ್ ಆಗಿದ್ರು. ಆದ ಕಾರಣ ಆ ಬ್ಯಾರಿಯರ್ನ ಬ್ರೇಕ್ ಮಾಡಿಬಿಟ್ಟು ಎಲ್ಲರ ಜೊತೆ ಫ್ರೆಂಡ್ಸ್ ಆಗೋದು ಅಷ್ಟೇನು ಕಷ್ಟ ಆಗಲಿಲ್ಲ. ನಾನು ನನಗೆ ತುಂಬ ಭಯ ಇತ್ತು, ನಾನು ಹೇಗೆ ಒಂದು ಬ್ಯಾರಿಯರ್ನ ಬ್ರೇಕ್ ಮಾಡೋದು, ಹೇಗೆ ಫ್ರೆಂಡ್ಸ್ ಆಗೋದು ಎಲ್ಲರ ಹತ್ರನೂ, ಹೇಗಿರುತ್ತೆ, ನಾನು ಒಂದು ವಾರದ ಮೇಲೆ ಉಳ್ಕೊತೀನೋ ಇಲ್ವೋ ಅಂತ ಭಾರಿ ಟೆನ್ಷನ್ ಇತ್ತು. ಬಟ್ ಅವರೆಲ್ಲರ ಪ್ರೀತಿ ಹಾಗೂ ನಿಮ್ಮೆಲ್ಲರ ಪ್ರೀತಿ ನನ್ನ 10ನೇ ವಾರ ತನಕ ಕರ್ಕೊಂಡ್ಬಂದಿದೆ. ಬಹಳ ಖುಷಿ ಆಗುತ್ತೆ, ಬಹಳ ಸಂತೋಷದ ವಿಷಯ ಇದು. ಸೊ ಇದನ್ನು ದಾಟ್ಕೊಂಡು ನಾವು 3ನೇ ಪ್ರಶ್ನೆಗೆ ಹೋಗುವ. Adventure sport is not affordable by everyone. Would you still recommend your youngsters to pursue their dreams of getting into rallying ಅಂತ ಇದೆ. ಇದು ನಾನು ಮಾಡುವಂಥ ಸ್ಪೋರ್ಟ್ ಖಂಡಿತವಾಗ್ಲೂ ಒಂದು ಎಕ್ಸ್ಪೆನ್ಸಿವ್ ಸ್ಪೋರ್ಟ್. ಅದಕ್ಕೆ ತುಂಬಾ ಫಂಡಿಂಗ್ ಬೇಕಾಗುತ್ತೆ. ಬಟ್ ಇವಾಗ ಹೇಗಾಗಿದೆ ಅಂದರೆ ಇಂಡಿಯಾದಲ್ಲಿ ತುಂಬ ಅಪಾರ್ಚುನಿಟೀಸ್ ಬಂದಿದೆ, ಫೆಸಿಲಿಟೀಸ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಟೀಮ್ಸ್ ಇದೆ. ಲೈಕ್ TVS ರೇಸಿಂಗ್ ಟೀಮ್ ಬಂದು ಇವಾಗ 38 ವರ್ಷದಿಂದ ಪ್ರೊಫೆಷನಲಿ ರೇಸಿಂಗ್ ಟೀಮ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ಥರ ಟ್ಯಾಲೆಂಟ್ ಇತ್ತು ಹೇಳಿದರೆ ಖಂಡಿತವಾಗ್ಲೂ ಅವರು ಟ್ಯಾಲೆಂಟ್ನ ಬೆಳೆಸ್ತಾರೆ, ಅವರು ಟ್ಯಾಲೆಂಟ್ ಹಂಟ್ನೂ ಮಾಡ್ತಾರೆ, ಹುಡುಕ್ತಾರೆ ಈ ಥರ ಟ್ಯಾಲೆಂಟ್ನ ಇಡೀ ಭಾರತದಲ್ಲಿ. ಅವರಿಗೆ ಪ್ರೋತ್ಸಾಹ ನೀಡ್ತಾರೆ, ಸಪೋರ್ಟ್ ನೀಡ್ತಾರೆ, ಫೈನಾನ್ಷಿಯಲ್ ಟರ್ಮ್ಸಲ್ಲಾಗಲಿ, ಪ್ರಾಕ್ಟೀಸಲ್ಲಾಗಲಿ, ಎಕ್ವಿಪ್ಮೆಂಟ್ ಆಗಲಿ. ಸೊ ಈ ಥರ ಈ ಸ್ಪೋರ್ಟ್ ತುಂಬ ಬೆಳೆದಿದೆ. ನಾನು ಶುರು ಮಾಡಿದಾಗ 2006ನೇ ಇಸ್ವಿಯಲ್ಲಿ ಶುರು ಮಾಡಿದಾಗ ಅಷ್ಟೊಂದು ಮೇಲ್ಮಟ್ಟಕ್ಕೆ ಬೆಳೆದಿರಲಿಲ್ಲ. ಬಟ್ ಇವಾಗ ನಾವೆಲ್ಲ ಒಂದು ಸ್ವಲ್ಪ ಇಂಟರ್ನ್ಯಾಷನಲಿ ಹೋಗಿ ಓಡಿಸಿದ ಕಾರಣ ಈ ಸ್ಪೋರ್ಟ್ಗೆ ಒಂದು ಸ್ವಲ್ಪ ರೆಕಗ್ನಿಷನ್ ಸಿಕ್ಕಿದೆ. ಆದ ಕಾರಣ ಜಾಸ್ತಿ ಜನ ಇದರಲ್ಲಿ ಸ್ಪಾನ್ಸರ್ಸ್ ಆಗಲಿ, ಮ್ಯಾನುಫ್ಯಾಕ್ಚರರ್ಸ್ ಆಗಲಿ, ಬೇರೆ ಬೇರೆ ಮೆಕ್ಯಾನಿಕಲ್ ಹಾಗೂ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಇರುವಂಥ ಆಯಿಲ್ ಕಂಪನೀಸು, ಆಮೇಲೆ ಸ್ಪೇರ್ ಪಾರ್ಟ್ಸ್ ಮಾಡುವಂಥ ಕಂಪನೀಸ್ ಎಲ್ಲ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಇಟ್ಸ್ ಅ ಗ್ರೋಯಿಂಗ್ ಸ್ಪೋರ್ಟ್. ಇದು ಇನ್ನೂ ಮೇಲ್ಮಟ್ಟಕ್ಕೆ ಬೆಳಿಬೇಕು ಅಂತ ಆಸೆ ಇದೆ. ಸೊ ಅದೇ ಒಂದು ಕಾರಣಕ್ಕೆ ನಾನು ಬಿಗ್ ಬಾಸ್ ವೇದಿಕೆಯನ್ನು ಒಪ್ಕೊಂಡಿದ್ದು ಕೂಡ. ಸೊ ನಿಮ್ಮೆಲ್ಲರಿಗೂ ಇವಾಗ ಗೊತ್ತಾಗಿದೆ ಈ ಥರ ಒಂದು ಸ್ಪೋರ್ಟ್ ಇದೆ ಇಂಡಿಯಾದಲ್ಲಿ, ಈ ಥರ ಇಷ್ಟು ಜನ ಇಂಟರ್ನ್ಯಾಷನಲಿ ಓಡಿಸ್ತಾರೆ, ನಾವು ನ್ಯಾಷನಲಿನೂ ಓಡಿಸ್ತೀವಿ, ಇಷ್ಟು ಬೇರೆ ಬೇರೆ ಫಾರ್ಮ್ ಸ್ಪೋರ್ಟ್ಸ್, ಮೋಟರ್ ಸ್ಪೋರ್ಟ್ ಇದೆ ಅಂತ ಬಹಳ ಖುಷಿಯ ವಿಚಾರ. ಬಿಗ್ ಬಾಸ್ ವೇದಿಕೆಗೆ ತುಂಬ ಆಭಾರಿ ನಾನು ಈ ಕಾರಣಕ್ಕೆ. ಮುಂದಿನ ಪ್ರಶ್ನೆ, DU ಅವರ ವಾಯ್ಸ್ ನೋಟ್ ಕೊಡುವಾಗ ಹೋಟೆಲ್ ಬಗ್ಗೆ ಯೋಚನೆ ಮಾಡಿ ಅಂದರು, ಏನದು ಅಂತ ಕೇಳಿದ್ದಾರೆ. ದಿವ್ಯಾ ಹುಡುಗ ಅವರು ನನಗೆ ವಾಯ್ಸ್ ನೋಟ್ ಕಳಿಸಿದಾಗ ಅವರು ಉಡುಪಿ ಹೋಟೆಲ್ ಬಗ್ಗೆ ನೆನಪಿರಲಿ ಅಂತ ಹೇಳಿದ್ರು. ಅದು ಯಾಕೆ ಹೇಳಿದ್ರು ಅಂದರೆ ಒಂದು ಸತಿ ಅವರು ನಮಗೆ ಮನೆಯ ಸದಸ್ಯರಿಗೆ ಎಲ್ಲರಿಗೂ ಅವರು ಕುಕ್ ಮಾಡಿದಾಗ ಬಹಳ ಚಂದ ಕುಕ್ ಮಾಡ್ತಾರೆ. ಸೊ ಆವಾಗ ನಾನು ಅವ್ರನ್ನ ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ನೀವು ಬರೀ ಆ್ಯಕ್ಟಿಂಗ್ ಮಾತ್ರ ಅಲ್ಲ, ಹೀಗೆ ಹೋಟ್ಲು ಹಾಕ್ಬೋದು, ಹೋಟ್ಲ್ ಹಾಕೋರು ನಿಮ್ಮ ಈ ರುಚಿಗೆ ಖಂಡಿತವಾಗ್ಲೂ ಸಖತ್ತಾಗಿ ಓಡುತ್ತೆ, ನಿಮ್ಮ ಕೈಗುಣ ಚೆನ್ನಾಗಿದೆ ಅಂತ. ಸೊ ಆದ ಕಾರಣ ನಾನು ಅವ್ರಿಗೆ ಯಾವಾಗಲೂ ಉಡುಪಿಯಲ್ಲಿ ಒಂದು ಹೋಟ್ಲ್ ಹಾಕೋಣ, ಉಡುಪಿಯಲ್ಲಿ ಒಂದು ಹೋಟ್ಲ್ ಹಾಕುವ ಅಂತ ಯಾವಾಗಲೂ ಟೀಸ್ ಮಾಡ್ತಾ ಇದ್ದೆ. ಅದು ಯಾರಿಗೂ ಗೊತ್ತಿಲ್ಲ, ಅದು ಬರೀ ಪರ್ಸ್ನಲ್ ನೋಟಲ್ಲಿತ್ತು. ಸೊ ಆದ ಕಾರಣ ಅವರು ಹೋಟೆಲ್ ಬಗ್ಗೆ ನೆನಪಿರಲಿ ಅಂತ ಹೇಳಿದ್ದು. ವಾಟ್ ಇಸ್ ಇಂಪಾರ್ಟೆಂಟ್ ಫಾರ್ ಯು ಬಿಟ್ವೀನ್ ದಿವ್ಯಾ ಹುಡುಗ ಆ್ಯಂಡ್ ವಿನ್ನಿಂಗ್ ಬಿಗ್ ಬಾಸ್, ವಿಚ್ ಒನ್ ವಿಲ್ ಯು ಚೂಸ್ ಅಂತ ಇದೆ. ದಿವ್ಯಾ ಹುಡುಗ ಅವ್ರು ನನ್ನ ಚೂಸ್ ಮಾಡಿಬಿಟ್ಟಿದ್ದಾರೆ. ಸೊ ಆದ ಕಾರಣ ನಾನು ಅವ್ರನ್ನ ಏನು ಚೂಸ್ ಮಾಡಬೇಕಾಗಿಲ್ಲ. ಬಿಗ್ ಬಾಸ್ ಡೆಫಿನೆಟ್ಲಿ ಅಲ್ಲಿ ಎಲ್ಲರೂ ಬಂದಿರೋದು ಬಿಗ್ ಬಾಸ್ನ ಗೆಲ್ಲಕ್ಕೆ. ಸೊ ನಾನು ಒಳಗಡೆ ಹೋಗಿದ್ದು ಯಾರನ್ನೂ ಅಲ್ಲಿ ಫ್ರೆಂಡ್ಸ್ ಮಾಡ್ಕೊಳಕ್ಕಲ್ಲ ಅಂತಾನೆ. ಬಟ್ ಆಟ ಆಡಬೇಕಾದ್ರೆ ಎಲ್ಲರೂ ನಿಮಗೆ ಗೊತ್ತಾಗುತ್ತೆ. ಸೊ ಆದ ಕಾರಣ ಇದು ಬಿಗ್ ಬಾಸ್. ಬಟ್ DU ನನ್ನ ಆಲ್ರೆಡಿ ಚೂಸ್ ಮಾಡಿಬಿಟ್ಟಿದ್ದಾರೆ.
ಟ್ರೈನಿಂಗ್ ಬಗ್ಗೆ ಯಾರೋ ಕೇಳ್ತಾ ಇದ್ದೀರಾ. ನಾನು ಒಂದು ಫೆಸಿಲಿಟಿ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಈ ಕೋವಿಡ್ ಸಿಚುವೇಶನ್ ಎಲ್ಲ ಬೆಟರ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಫೆಸಿಲಿಟಿ ಎಲ್ಲ ಒಂದು ಸ್ವಲ್ಪ ಎಲ್ಲರಿಗೂ ಆ್ಯಕ್ಸೆಸ್ ಮಾಡೋ ಥರ ಇರುತ್ತೆ. ಖಂಡಿತವಾಗ್ಲೂ ನಮ್ಮದು ಅಕಾಡೆಮಿ ಇದೆ, ಅಲ್ಲಿ ಟ್ರೈನಿಂಗು ಮಾಡ್ತಾರೆ. ನೀವು ಬಂದು ಪ್ರಾಕ್ಟೀಸು ಮಾಡ್ಬೋದು, ನಿಮಗೆ ಸ್ಪೆಷಲ್ ಟ್ರೈನಿಂಗ್ ಬೇಕಿದ್ರೆ ಟ್ರೈನಿಂಗು ಸಿಗುತ್ತೆ. ಆಮೇಲೆ ಗೈಡೆನ್ಸು ಸಿಗುತ್ತೆ, ಯಾವ ರೇಸು ಹೇಗೆ ನೀವು ಯಾವ ಥರ ಲ್ಯಾಡರ್ ಕ್ಲೇಮ್ ಮಾಡ್ಬೋದು ರೇಸಿಂಗ್ ಫೀಲ್ಡಲ್ಲಿ, ಯಾವುದು ನಿಮಗೆ ಸೂಟ್ ಆಗುತ್ತೆ, ಹೇಗೆ ಇಂಜುರಿ ಫ್ರೀ ಆಗಿರೋದು. ಸೊ ಈ ಥರ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ಯಾರಾಮೀಟರ್ಸ್ನ ನಾವು ಕವರ್ ಮಾಡ್ತೀವಿ. ಖಂಡಿತವಾಗ್ಲೂ ಮುಂದಕ್ಕೆ ನಮ್ಮ ಟ್ರೈನಿಂಗ್ ಅಕಾಡೆಮಿ ಎಲ್ಲರಿಗೂ ಓಪನ್ ಆಗುತ್ತೆ. ಏಳನೆಯ ಪ್ರಶ್ನೆ, ವಾಟ್ ಇಸ್ ಇಂಪಾರ್ಟೆಂಟ್ ಫಾರ್ ಯು, ಟ್ರೋಫಿ ಆರ್ ಪೀಪಲ್ಸ್ ಲವ್ ಅಂತ ಇದೆ. ವಾಟ್ ಇಫ್ ಯು ವುಡ್ ಹ್ಯಾವ್ ಒನ್ ಟ್ರೋಫಿ ಬಟ್ ಪೀಪಲ್ ಡಿಂಟ್ ಲೈಕ್ ಯು ಅಂತ ಕ್ವೆಶ್ಚನ್ ಇದೆ. ಅವ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ನಿಮ್ಮ ಪ್ರೀತಿ ಇಲ್ಲದೆ ನಾನು ಆ ಟ್ರೋಫಿನ ಗೆಲ್ಲಕ್ಕಾಗಲ್ಲ. ಸೊ ಟ್ರೋಫಿ ಗೆದ್ದ ಅಂದರೆ ನಿಮ್ಮ ಪ್ರೀತಿ ಇಲ್ಲದೆ ಗೆಲ್ಲಕ್ಕೆ ಅದಕ್ಕೆ ಚಾನ್ಸೇ ಇಲ್ಲ. ಇವಾಗ ನನಗೆ ಆಚೆ ಬಂದಮೇಲೆ ಗೊತ್ತಾಗಿರೋದು ನನ್ನ ಎಷ್ಟು ನೀವೆಲ್ಲ ಮೆಚ್ಕೊಂಡಿದ್ದೀರಾ, ನನಗೆ ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ, ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ಒಳಗಡೆ ಹೋಗ್ಬೇಕಾದ್ರೆ ಅಂದ್ಕೊಂಡು ಹೋಗಿದ್ದೆ ಪ್ರಾಬ್ಲಿ ಒಂದು ವಾರನೂ ಉಳ್ಕೊಳ್ಳಲ್ವೇನೋ ಅಂತ. ಬಹಳ ಡೌಟ್ಸ್ ಇತ್ತು, ಹೆಂಗೆ ಎಂಟರ್ಟೈನ್ ಮಾಡೋದು, ನನಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಐ ಮೀನ್ ಪ್ರೊಫೆಷನಲ್ಲಿಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಕಮಿಡಿಯನ್ ಅಲ್ಲ, ವಿಟ್ಟಿಯಾಗಿ ಜೋಕ್ಸ್ ಮಾಡ್ತೀನಿ ಬಟ್ ಅದು ಎಲ್ಲರಿಗೂ ರೀಚ್ ಆಗಲ್ಲ. ಸೊ ಸುಮಾರು ಈ ಥರ ಗೊಂದಲಗಳು ಇದ್ವು ತಲೆಯಲ್ಲಿ. ಬಟ್ ಆಲ್ಮೋಸ್ಟ್ ಪ್ರತಿ ವಾರ ಕ್ಯಾಪ್ಟನ್ ಆಗಿದ್ದು ವಾರ ಬಿಟ್ಟರೆ 2 ವಾರ ಬಿಟ್ಟರೆ ಪ್ರತಿ ವಾರ ನಾಮಿನೇಟ್ ಆಗಿದ್ದೀನಿ ಮನೆಯಲ್ಲಿ. ಪ್ರತಿ ವಾರ ನೀವು ಪ್ರೀತಿ ತೋರಿಸಿ ಅಷ್ಟು ವೋಟ್ಗಳು ಹಾಕಿ ನನ್ನನ್ನು ಮೊದಲನೆಯ ಸದಸ್ಯನಾಗಿ ಯಾವಾಗಲೂ ಸೇಫ್ ಮಾಡಿದ್ದೀರಿ. ಸೊ ಅದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹೀಗೆ ಪ್ರೀತಿ ತೋರಿಸಿದರೆ ಪ್ರಾಬ್ಲಿ ಮುಂದಕ್ಕೂ ನಾವು ಈ ಬಿಗ್ ಬಾಸ್ ಮುಗೀತಿರ್ಲಿಲ್ಲ ಅಂದರೆ ಮುಂದಕ್ಕೂ ಹೋಗಿ ನಾನು ಟ್ರೋಫಿ ಹತ್ರ ಹೋಗ್ತಿದ್ದೆ ಅಂತ ಖಂಡಿತವಾಗ್ಲೂ ನನಗೆ ನಂಬಿಕೆ ಇದೆ. ಆಮೇಲೆ ನಾನು ಆಚೆ ಬಂದಮೇಲೆ ಡಿ ಯುಗೆ ಫೋನ್ ಮಾಡಿದ್ದೆ. ಅವರು ಚೆನ್ನಾಗಿ ಚೇತರಿಸ್ಕೊಂಡಿದ್ದಾರೆ, ಮನೆಗೆ ಸೇರಿದ್ದಾರೆ ನೆನ್ನೆ ಅಷ್ಟೇ. ಬಹಳ ಖುಷಿಯಾಗಿದ್ದಾರೆ. ಅವ್ರಿಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅವರು ಕಂಪ್ಲೀಟ್ ಬ್ಯಾಕ್ ಟು ನಾರ್ಮಲ್ ಆಗೋಕ್ಕೆ. ಬಟ್ ಅವ್ರಿಗೆ ಏನೂ ಸಮಸ್ಯೆಗಳಿಲ್ಲ, ಸಖತ್ತಾಗಿ ಹುಷಾರಾಗ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ. ರಿಂಗ್ ಬಗ್ಗೆನಾ, ರಿಂಗ್ ಇಲ್ಲಿದೆ, ಡಿ ಯು ಕೊಟ್ಟಿರೋ ರಿಂಗ್ ಕೈಯಲ್ಲೇ ಇದೆ, ಅದು ಯಾವಾಗಲೂ ತೆಗೆಯಲ್ಲ. ಅವರು ಒಲವಿನ ಹುಡುಗಿರೆ ಕೊಟ್ಟಿರೋದು. ಸೊ ಇದಕ್ಕೂ ಅಷ್ಟೇ ವ್ಯಾಲ್ಯೂ ಇದೆ, ಅದನ್ನು ಬಿಚ್ಚಿಡಲ್ಲ ನಾನು. ಅದೊಂದು ಸ್ವಲ್ಪ ಟೈಟ್ ಇದೆ, ಬಟ್ ಅದನ್ನು ಒಂದು ಸ್ವಲ್ಪ ಸರಿ ಮಾಡಿಸ್ಕೋಬೇಕು. ಅದು ಯಾವಾಗ ಆಗುತ್ತೋ ಅವಾಗ ಸರಿ ಮಾಡಿಸ್ಕೊಂಡು ಅದು ಯಾವಾಗಲೂ ಕೈಯಲ್ಲೇ ಇರುತ್ತೆ. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಮತ್ತೆ ಹೋಗ್ತಾ ಇದ್ದಂಗೆ, ಹೌ ಡು ಯು ಫೀಲ್ ಅಬೌಟ್ ದ ಲವ್ ಕಮಿಂಗ್ ಯುವರ್ ವೇ ಆ್ಯಂಡ್ ದ ಕ್ರೇಜ್ ಫಾರ್ ಯು ಅಂತ ಇದೆ. ಆಬ್ಸಲ್ಯೂಟ್ಲಿ ಅಸ್ಟಾನಿಶ್ಡ್. ನನಗೆ ಒಂದು ಪೈಸೆ ಐಡಿಯಾ ಇರಲಿಲ್ಲ ಇಷ್ಟು ಜನ ಇಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ ಅಂತ. ಎಲ್ಲಿ ನೋಡಿದ್ರು ಬರೀ ನನ್ನ ಬಗ್ಗೆನೇ ಮಾತು, ನಂದು ಡಿಯುದು ಪಿಕ್ಚರ್ಸು ಆಗಲಿ, ಮೀಮ್ಸ್ ಆಗಲಿ, ವೈನ್ಸ್ ಆಗಲಿ, ಹಾಡುಗಳಾಗಲಿ, ಆಮೇಲೆ ನನ್ನ ಅಚೀವ್ಮೆಂಟ್ಸ್ ಮಾಡಿರೋದು ವಿಡಿಯೋಸ್ ಆಗಲಿ, ನನಗೆ ಮಾಡಿರೋ ಸಪೋರ್ಟ್ ಆಗಲಿ ಓವರ್ವೆಲ್ಮಿಂಗ್ ಆಗಿದೆ. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನಾನು ಕೋಟಿ ಥ್ಯಾಂಕ್ಸ್ ಹೇಳ್ಬೇಕು ಎಲ್ಲರಿಗೂ. ಕರ್ನಾಟಕದ ಜನರಿಗೆ ಮಾತ್ರ ಅಲ್ಲ, ಕನ್ನಡ ಮಾತಾಡುವಂಥ ಎಲ್ಲ ಇಡೀ ದೇಶದಲ್ಲಿ ಎಲ್ಲೆಲ್ಲಿದ್ದಾರೋ, ಇಡೀ ಜಗತ್ತಲ್ಲಿ ಎಲ್ಲೆಲ್ಲಿದ್ದಾರೋ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಇಫ್ ಯು ಗೆಟ್ ಅನ್ ಅಪಾರ್ಚುನಿಟಿ ಇನ್ ಎಂಟರ್ಟೈನ್ಮೆಂಟ್ ಸೆಕ್ಟರ್ ವುಡ್ ಯು ಟೇಕ್ ಇಟ್ ಅಂತ ಇದೆ. ಖಂಡಿತವಾಗ್ಲೂ. ಯಾಕೆ ಹೇಳಿದ್ರೆ ಏಜೆಂಟ್ ಆಗಿ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ನನಗೆ ಕಿಚ್ಚ ಸರ್ ಇಂದನೇ ಚಪ್ಪಾಳೆ ಬಂದಿದೆ. ಆದ ಕಾರಣ ಎಂಟರ್ಟೈನ್ಮೆಂಟ್ ಸೆಕ್ಟರಲ್ಲಿ ಏನಾದರೂ ಚಾನ್ಸ್ ಬಂತ ಹೇಳಿದರೆ ಖಂಡಿತವಾಗ್ಲೂ ಅದು ತಗೊಂಡು ಆ ಚಾಲೆಂಜ್ನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ಕ್ಯೂರಿಯಸ್ ಆಗೋ ಇದ್ದೀನಿ. ಖಂಡಿತವಾಗ್ಲೂ ಚೆನ್ನಾಗಿ ಮಾಡ್ತೀನಿ ಅನ್ನೋ ಭರವಸೆನೂ ಇದೆ. ನಿಮ್ಮ ಪ್ರೀತಿಯೆಲ್ಲ ಇರಬೇಕಾದ್ರೆ ಖಂಡಿತವಾಗ್ಲೂ ಅದಕ್ಕೆ ಟ್ರ್ಯಾಕ್ಷನ್ ಸಿಗುತ್ತೆ ಅಂತ ನಂಬ್ತೀನಿ ನಾನು. ಮತ್ತು ಆ ಕ್ವೆಶನ್ನ ದಾಟ್ಕೊಂಡು ಮುಂದೆ ಹೋಗ್ಬೇಕಂದ್ರೆ, ಬಿಗ್ ಬಾಸ್ ಜರ್ನಿ ಮುಗಿಯಿತು ಅಂದಾಗ ಏನು ಅನಿಸ್ತು? ಬಿಗ್ ಬಾಸ್ ಜರ್ನಿ ಆ ಥರ ಮುಗಿಯುತ್ತೆ ಅಂತ ಯಾರೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಮಗೆ ಪ್ರೀವಿಯಸ್ ನೈಟ್ ನಾವು ಹೋಗಿ ಮಲಗಬೇಕಾದ್ರೂ ನಮಗೊಂದು ಇಂಚು ಐಡಿಯಾನೂ ಇರಲಿಲ್ಲ.
ತುಂಬ ಡಿಸಪಾಯಿಂಟ್ಮೆಂಟ್ ಆಯಿತು. ಯಾಕೆ ಹೇಳಿದರೆ ನಾವು ಸದಸ್ಯರು ನಮ್ಮದು ಈಸಿಯೆಸ್ಟ್ ಪಾರ್ಟ್ ಮನೆಯಲ್ಲಿ ನಾವಾಗಿರಬೇಕು, ನಮಗೆ ಟಾಸ್ಕ್ ಮಾಡ್ತಾರೆ ಅಷ್ಟೇ. ಬಟ್ ಆ ಬಿಗ್ ಬಾಸ್ ಮನೆ ನಡ್ಸೋಕ್ಕೆ ಒಂದು 800 ಜನ ಸತತವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನೆಲ್ಲ ಅವರ ಶ್ರಮೆ ಎಲ್ಲ ಸಡನ್ ಆಗಿ ಈ ಥರ ಅಬ್ರಪ್ಟಾಗಿ ನಿಂತೋಗಿದ್ದು ನೋಡಿದಾಗ, ಕೇಳ್ಪಟ್ಟಾಗ ಹಾಗೂ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ತುಂಬಾ ದುಃಖ ಆಯಿತು. ಖಂಡಿತವಾಗ್ಲೂ ಬೇಜಾರಾಗಿದೆ. ಯಾಕಂದರೆ ನಾವು 72 ದಿನ ನಾವು ಒಂದೇ ಮನೇಲಿ ಇದ್ದೀವಿ, ಅದು ಒಂಥರ ಇದ್ಕೊಂಡು ಬಂದಿದ್ದೀವಿ. ಇವಾಗ ಡೆಫಿನೆಟ್ಲಿ ಮಿಸ್ ಮಾಡ್ಕೊತಾ ಇದ್ದೀವಿ. ಇದು ಬಿಗ್ ಬಾಸ್ ಅಂತಾರೆ ಅವರು, ಅದು ಮಿಸ್ ಮಾಡ್ತಾ ಇದ್ದೀವಿ. ಆಮೇಲೆ ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ಪಟಾಂಗ ಹೊಡೆಯೋದಾಗಲಿ, ಒಬ್ರನ್ನೊಬ್ರು ಕಾಲು ಎಳೆಯೋದಾಗಲಿ, ಬೆಳಿಗ್ಗೆ ಎದ್ದು 11 ಜನ ಬಂದು ಹಗ್ ಮಾಡೋದಾಗಲಿ, ಹಾಡಿಗೆ ಡ್ಯಾನ್ಸ್ ಮಾಡೋದಾಗಲಿ, ಯಾವುದು ಎಲ್ಲ ಒಂದೇ ಕ್ಷಣಕ್ಕೆ ನಮ್ಮ ಕೈಯಿಂದ ಕಿತ್ಕೊಂಡಂಗಾಯಿತು. ಸೊ ಆದ ಕಾರಣ ಖಂಡಿತವಾಗ್ಲೂ ತುಂಬ ಬೇಜಾರಾಯಿತು. ಬಟ್ ಇವಾಗ ಇರೋ ಸಿಚುವೇಶನ್ಗೆ ಅದು ಸೂಕ್ತವಾದ ಒಂದು ಡಿಸಿಷನ್ ಅಂತ ನಂಬ್ತೀನಿ ನಾನು. ನಾವು ಇವಾಗ ಅದಕ್ಕಿಂತ ದೊಡ್ಡದಾಗಿ ನಮ್ಮಲ್ಲಿ ಈಗ ಒಂದು ಕೋವಿಡ್ ಸಿಚುವೇಶನ್ ಕಾಡ್ತಾ ಇದೆ. ಅದಕ್ಕೆ ನಾವು ಏನೇನು ಸರಿಯಾಗಿ ಮಾಡಬೇಕೋ ಅದು ನಾವು ಮಾಡಲೇಬೇಕಾಗುತ್ತೆ. ಅದಕ್ಕೆ ಬಿಗ್ ಬಾಸ್ ತಂಡದವರು ತಗೊಂಡಿರೋ ಡಿಸಿಷನ್ಗೆ ನಮ್ಮ 100% ಸಪೋರ್ಟ್ ಇದೆ. ಅದರಲ್ಲಿ ಏನೂ ಡೌಟ್ಸ್ ಇಲ್ಲ ನಮಗೆ. ಅದನ್ನು ರೆಸ್ಪೆಕ್ಟು ಮಾಡ್ತೀವಿ. ಹಾಗೆ ಮುಂದೆ ಹೋಗ್ತಾ, ಮನೆಯಲ್ಲಿ ನಿಮ್ಮ ಫೇವ್ರೆಟ್ ಜಾಗ ಮತ್ತು ಯಾಕೆ? ಡೈನಿಂಗ್ ಏರಿಯಾ ಮತ್ತು ಲಿವಿಂಗ್ ಏರಿಯಾ ನಡುವೆ ಸ್ಟೆಪ್ಸ್ ಇದೆ. ಸೊ ಬೇರೆ ಬೇರೆ ಲೆವೆಲಲ್ಲಿದೆ ಮನೆಯ ಫ್ಲೋರಿಂಗು. ಸೊ ನಾನು ಜಾಸ್ತಿಯಾಗಿ ಕೂರ್ತಾ ಇದ್ದಿದ್ದು ಆ ಸ್ಟೆಪ್ಸಲ್ಲಿ, ಬಿಟ್ಟರೆ ಲಿವಿಂಗ್ ಏರಿಯಾ ಸೋಫಾದ ಕಾರ್ನರಲ್ಲಿ. ಸ್ಟೆಪ್ಸ್ ನಂಗೆ ಯಾಕೆ ತುಂಬ ಇಷ್ಟ ಅಂತ ಹೇಳಿದರೆ, ನಾನು ಅಲ್ಲಿ ಕೂತ್ರೆ ನನಗೆ ಎಲ್ಲ ಕಡೆಗೂ ಪೌಡರ್ ರೂಮ್, ಹಿಂದೆ ತಿರುಗಿದ್ರೆ ಪೌಡರ್ ರೂಮು, ಬಲಕ್ಕೆ ತಿರುಗಿದ್ರೆ ಕಿಚನ್ ಏರಿಯಾ, ಎಡಕ್ಕೆ ತಿರುಗಿದ್ರೆ ಬೆಡ್ರೂಮು, ಮುಂದೆ ನೋಡಿದ್ರೆ ಲಿವಿಂಗ್ ಏರಿಯಾ, ಲಿವಿಂಗ್ ಏರಿಯಾದಲ್ಲಿ ಎಡಕ್ಕೆ ನೋಡಿದ್ರೆ ದೇವರು ಇರ್ತಾರೆ. ಸೊ ಎಲ್ಲದಕ್ಕೂ ಆಕ್ಸೆಸಬಲ್ ಆಗಿ ತುಂಬ ಕಂಫರ್ಟಬಲ್ ಆಗಿರೋದು ಅದೊಂದೇ ಜಾಗ. ಆದ ಕಾರಣ ನನಗೆ ಅದು ಬಹಳ ಇಷ್ಟ. ಅದು ಬಿಟ್ಟರೆ ನಾನು ಅಲ್ಲಿ ಕೂತಿರ್ಬೇಕಾದ್ರೆ ನನ್ನ ಪಕ್ಕ ಬಂದು ಸುಮಾರು ಜನ ಕೂರ್ತಾಯಿದ್ರು. ಕುಕ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಕೂತ್ಕೊಂಡು ಪಟಾಂಗ ಹೊಡೆಯೋಕ್ಕೆ ಚೆನ್ನಾಗಾಗ್ತಾಯಿತ್ತು. ತುಂಬ ಹತ್ತಿರ ಇದ್ದರೆ ಅಲ್ಲಿ ಅವರು ಏನಾದರೂ ಹಾಕಬೇಕಾದ್ರೆ ಎಲ್ಲ ಹಾರೋದು ಅದೆಲ್ಲ ಇರುತ್ತೆ. ಸೊ ಆದ ಕಾರಣ ನನ್ನ ಫೇವ್ರೆಟ್ ಜಾಗ ಬಂದು ಲಿವಿಂಗ್ ಏರಿಯಾ ಅಲ್ಲ, ಡೈನಿಂಗ್ ಏರಿಯಾದಿಂದ ಕೆಳಗೆ ಲಿವಿಂಗ್ ಏರಿಯಾಗೆ ಇಳಿಯುವಂಥ ಒಂದು ಮೆಟ್ಟಿಲಿನ ಜಾಗ. ಸೊ ಅದು ಪ್ಲ್ಯಾಟ್ಫಾರ್ಮ್ ಥರ ಇದೆ. ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ 3 ಮೆಟ್ಲೇನೋ ಇದೆ. ಸೊ ಆ ಮೆಟ್ಲಲ್ಲಿ ಅದು ನನ್ನ ಫೇವ್ರೆಟ್ ಜಾಗ. ಬಿಗ್ ಬಾಸ್ ಜರ್ನಿ ಬಗ್ಗೆ ನಿಮ್ಮ ಮಾತು. ಬಿಗ್ ಬಾಸ್ ಜರ್ನಿ ಬಗ್ಗೆ ನಾನು ಏನು ಹೇಳಿದ್ರೂ ಸಾಕಾಗಲ್ಲ. ಫಸ್ಟ್ ನಾನು ಬಿಗ್ ಬಾಸ್ ಮನೆಗೆ ಬರುವ ಡಿಸಿಷನ್ ಮಾಡಿರಲಿಲ್ಲ. ನಾನು ಬರಲ್ಲ ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಬಟ್ ನಮ್ಮ JD ಸರ್ ಆಗಲಿ, ಪರಮ್ ಸರ್ ಆಗಲಿ ಕನ್ವಿನ್ಸ್ ಮಾಡಿದ್ರು. ನನಗೆ ತುಂಬ ಡೌಟ್ಸ್ ಇತ್ತು, ಅದು ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಸುಮಾರು ರೂಮರ್ಸ್ ಕೇಳ್ಪಟ್ಟಿದ್ದೆ ನಾನು. ಬಟ್ ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳಬೇಕು, ನೀವು ಕೇಳ್ಪಡೋ ರೂಮರ್ಸ್ ಎಲ್ಲ ಸುಳ್ಳು. ಯಾವುದು ಸ್ಟೇಜ್ಡ್ ಇಲ್ಲ, ಅಲ್ಲಿ ಯಾವುದು ಸ್ಕ್ರಿಪ್ಟ್ ಇಲ್ಲ, ಅಲ್ಲಿ ಯಾವುದು ಪ್ರೀ ಡಿಸೈಡೆಡ್ ಅಂತೂ ಯಾವುದು ಆಗಲ್ಲ. ಇದು ನನ್ನ 72 ದಿನದ ಎಕ್ಸ್ಪೀರಿಯೆನ್ಸಿಂದ ಹೇಳ್ತೀನಿ, ಪರ್ಸ್ನಲ್ ಲೆವೆಲಲ್ಲಿ. ಮತ್ತು ಒಳಗಡೆ ನನ್ನ ಕನ್ವಿನ್ಸ್ ಮಾಡಿದ್ರು. ನಾನು ಒಳಗಡೆ ಹೋಗೋಕೆ ಒಪ್ಕೊಂಡೆ. ಒಳಗಡೆ ಹೋಗ್ಬೇಕಾದ್ರೂ ಸುಮಾರು ಡೌಟ್ಸ್ ಇತ್ತು. ಮನೆಯಲ್ಲಿ ಸೆಟ್ ಆಗ್ತೀನೋ ಇಲ್ವೋ, ಒಂದು ವಾರಕ್ಕೆ ಪ್ರಾಬ್ಲಿ ಆಚೆ ಹೋಗ್ತೀನೋ. ಆಮೇಲೆ ಟಾಸ್ಕಲ್ಲಂತೂ ಡೆಫಿನೆಟ್ಲಿ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ನನಗೆ ನಂಬಿಕೆ ಇತ್ತು. ಯಾಕಂದರೆ ನನ್ನ ಬ್ಯಾಕ್ಗ್ರೌಂಡ್ ಬಂದು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋ ಕಾರಣ, ಬರೀ ಮೋಟರ್ ಸ್ಪೋರ್ಟ್ಸ್ ಅಲ್ಲ, ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ಫಾರ್ಮೇಟಿವ್ ಇಯರ್ಸಲ್ಲೇ ನಾನು ತುಂಬ ಅಥ್ಲೆಟಿಕ್ಸು, ಸ್ವಿಮ್ಮಿಂಗು, ವಾಲಿಬಾಲ್ ಆಡಿದ್ದೀನಿ, ಶಟಲ್ ಬ್ಯಾಡ್ಮಿಂಟನ್ ಆಡಿದ್ದೀನಿ, ಸೊ ಹಾಕಿ ಆಡಿದ್ದೀನಿ. ಸೊ ಆದ ಕಾರಣ ನನಗೆ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದಿದ್ದ ಕಾರಣ ಯಾವ ಟಾಸ್ಕ್ ಬಂದ್ರೂ ಚೆನ್ನಾಗಿ ಮಾಡ್ತೀನಿ ಅನ್ನೋ ನಂಬಿಕೆ ಅಂತೂ ಡೆಫಿನೆಟ್ಲಿ ಇತ್ತು. ಬಟ್ ನನಗೆ ಎಲ್ಲೋ ಹೇಳಿ ಕಳಿಸಿದ್ರು, ಇದು ಟಾಸ್ಕ್ ಬಂದು ಬರೀ 5% ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ, ಮಿಕ್ಕಿದ್ದೆಲ್ಲ ಸುಮಾರು 95% ಬೇರೆ ವಿಚಾರಗಳಿರ್ತವೆ ಅಂತ. ಆವಾಗ ಅರ್ಥ ಮಾಡ್ಕೊಂಡಿದ್ದೇನು ಅಂದರೆ, ನೀವು ಬಿಗ್ ಬಾಸ್ ಮನೆಯಲ್ಲಿ ಬರೀ ಟಾಸ್ಕ್ ವಿನ್ ಆದರೆ ಮಾತ್ರ ಅಲ್ಲ, ನಿಮ್ಮ ನಡವಳಿಕೆ ಹಾಗೂ ನೀವು ಯಾವ ಒಂದು ಕಷ್ಟ ಕಾಲದಲ್ಲಿ ನೀವು ಕಷ್ಟ ಅಂದರೆ ತುಂಬ ಒಂದು ಕಾಂಪ್ಲಿಕೇಟೆಡ್ ಸಿಚುವೇಷನಲ್ಲಿ ಹೇಗೆ ಡಿಸಿಷನ್ಸ್ ತಗೊತೀರಾ, ಹಾಗೂ ನಿಮ್ಮ ಸ್ಟ್ಯಾಂಡ್ ಏನಿರುತ್ತೆ, ನೀವೆಷ್ಟು ಹೇಗೆ ನಡೆಯುತ್ತೆ ಅಂದರೆ, ಬಿಗ್ ಬಾಸ್ ಬಂದು ನಿಮಗೆ ಏನೋ ಒಂದು ಟಾಸ್ಕ್ ಕೊಡ್ತಾರೆ, ಬಟ್ ಅದರಲ್ಲಿ ಕೆಲವೊಂದು ರೂಲ್ಸ್ ಇರಲ್ಲ. ಆ ರೂಲ್ಸ್ನ ನೀವು ನಿಮ್ಮ ವಿವೇಚನೆಯಲ್ಲಿ ಎಷ್ಟು ಚೆನ್ನಾಗಿ, ಎಷ್ಟು ಫೇರಾಗಿ ಆಡ್ತೀರಾ, ಎಷ್ಟು ಫೇರಾಗಿ ಯಾರಿಗೂ ನೋವು ಮಾಡ್ದಂಗೆ ಹೆಂಗಿರ್ತೀರಾ,
ಅದು ಎಲ್ಲ ಮ್ಯಾಟರ್ ಆಗುತ್ತೆ ಅಂತ. ಇದು ನಾನು ಕಲ್ತು ಬಂದಿದ್ದು ಎಲ್ಲಿಂದ ಅಂದರೆ, ನನಗೆ ಸುದೀಪ್ ಸರ್ ಪ್ರತಿ ವಾರ ಬಂದು ನಾವು ಮಾಡಿರೋ ತಪ್ಪುಗಳನ್ನು ಹೇಳಿ ನಮ್ಮನ್ನು ತಿದ್ದಬೇಕಾದ್ರೆ ಒಂದೊಂದು ವಾರಕ್ಕೂ ನಾನು ಅವ್ರ ಹತ್ರ ಕಲ್ತಿದ್ದು ಅಷ್ಟು ವಿಚಾರಗಳಿದ್ದಾವೆ. ಸೊ ನಾನು ಇಷ್ಟು ದೂರ ಬಂದಿದ್ದೀನಿ ಅಂದರೆ ಅವರು ನಮಗೆ ಕೊಟ್ಟಿದ್ದ ಒಂದು ಗೈಡೆನ್ಸ್ ಆಗಲಿ, ಹಾಗೂ ನೀವೆಲ್ಲರೂ ನಮಗೆ ತೋರಿಸಿದ ಒಂದು ಪ್ರೀತಿ, ಅದು ನಾನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಅಷ್ಟು ಜನ ನೀವು ನಮ್ಮನ್ನು ಪ್ರೀತಿಸ್ತಿದ್ದೀರಾ, ಅಷ್ಟು ಜನ ನಮ್ಗೆ ಸಪೋರ್ಟ್ ಮಾಡಿದ್ದೀರಾ, ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ನೋಡಿ ನೀವು ಮನಸ್ಸಿಗೆ ಹಚ್ಕೊಂಡಿದ್ದೀರಾ, ಹೃದಯಕ್ಕೆ ಹಚ್ಕೊಂಡಿದ್ದೀರಾ. ಭಾಳ ಖುಷಿ ಆಗುತ್ತೆ, ಬಹಳ ಸಂತೋಷ ಆಗುತ್ತೆ. ನಾನು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾನು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ನನಗೆ ಅಷ್ಟು ಖುಷಿ ಇದೆ. ಸೊ ಇದೊಂದು ಒಳ್ಳೆಯ ಜರ್ನಿ ನನಗೆ. ಹೇಗೆ ಹೇಳಿದ್ರೆ, ನಾನಿವಾಗ 72 ದಿನಗಳಲ್ಲಿ ಏನೇನು ಮಾಡಿದ್ದೀನೋ, ಎಷ್ಟು ಟಾಸ್ಕ್ ಮಾಡಿದ್ದೀನೋ, ಎಷ್ಟು ಸಿಚುವೇಶನ್ಸ್ ಫೇಸ್ ಮಾಡಿದ್ದೀನೋ, ನಾನು ಇಷ್ಟೇ ಸಿಚುವೇಶನ್ಸ್ ನನ್ನ ನಾರ್ಮಲ್ ಲೈಫಲ್ಲಿ ನಾನು ಫೇಸ್ ಮಾಡೋಕ್ಕೆ ಚಾನ್ಸೇ ಸಿಗ್ತಿರ್ಲಿಲ್ಲ. ನಾನು ಒಂದು ವೇಳೆ ಬರದೇ ಕೂತಿದ್ರೆ ಒಂದು ದೊಡ್ಡ ತಪ್ಪು ಮಾಡ್ತಿದ್ದೆ, ಒಂದು ಅಪಾರ್ಚುನಿಟಿನ ಮಿಸ್ ಮಾಡ್ಕೊತಿದ್ದೆ. ನಾವು ಆಚೆ ಲೈಫಲ್ಲಿನೂ ನಮ್ಗೆ ಫ್ರೆಂಡ್ಸ್ ಇರ್ತಾರೆ, ನಾವು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಬೇರೆ ಬೇರೆ ಅಡ್ವೆಂಚರ್ ಮಾಡ್ತೀವಿ. ಬಟ್ ಆದರೆ ಹೆಂಗೆ ಅಂದರೆ, ನೀವು ಒಂದೇ ಒಂದು ಮನೆಯಲ್ಲಿ 11 ಜನದಲ್ಲಿ 11 ಪರ್ಸ್ಪೆಕ್ಟಿವ್ ಇರಬೇಕಾದ್ರೆ ಬೇರೆ ಬೇರೆ ಟಾಸ್ಕ್ಗಳನ್ನು ಎಷ್ಟು ಚೆನ್ನಾಗಿ ಮಾಡ್ತೀರಾ, ಹೇಗಿರ್ತೀರಾ, ಗಲಾಟೆ ಆಗುತ್ತೆ ಅದರಲ್ಲಿ ಹೆಂಗೆ ಸಾಲ್ವ್ ಮಾಡ್ತೀರಾ, ಖುಷಿ ಆದಾಗ ಹೆಂಗಿರ್ತೀರಾ, ಅಳ್ಬೇಕಾದ್ರೆ ಒಟ್ಟಿಗೆ ಹೇಳ್ತೀರಾ. ಸೊ ಈ ಥರ ಒಂದು ಮಲ್ಟಿಪಲ್ ಡೈಮೆನ್ಷನಲ್ ಎಕ್ಸ್ಪೀರಿಯನ್ಸ್ ಸಿಕ್ಕಿರೋದು ಒಂದು ಬಹಳ ವಿಶೇಷವಾದ ಒಂದು ಶೋ. ಇಷ್ಟು ಹೇಳಿ ನಾನು ಇಂದಿಗೆ ನಿಮ್ಮಿಂದ ದೂರ ಹೋಗ್ತಾ ಇದ್ದೀನಿ. ಬಟ್ ಮುಂದಕ್ಕೂ ಬರ್ತಾ ಇರ್ತೀನಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ನನ್ನ ಟ್ವಿಟರ್ ಹ್ಯಾಂಡಲ್ಸ್ನ ಫಾಲೋ ಮಾಡಿ, ನನ್ನ ಫೇಸ್ಬುಕ್ ಹ್ಯಾಂಡಲ್ಸ್ನ ಫಾಲೋ ಮಾಡಿ. ಅಲ್ಲಿ ಮುಂದಕ್ಕೂ ಲೈವ್ ಬಂದು ಮಾತಾಡ್ತಾ ಇರೋಣ. ನಿಮ್ಮೆಲ್ಲರ ಪ್ರೀತಿ ಹೀಗೇ ಇರಲಿ. ಧನ್ಯವಾದಗಳು.